ಪಶು ಇಲಾಖೆ ಜಮೀನು ವಕ್ಫ್ ಬೋರ್ಡ್ಗೆ ಹಸ್ತಾಂತರ ಮಾಡಿದ್ದರ ಬಗ್ಗೆ ಸರ್ಕಾರದ ಈ ನಡೆಯನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಖಂಡಿಸಿದ್ದಾರೆ. ಪಶು ಇಲಾಖೆಯ ಜಾಗ ಹಸ್ತಾಂತರ ಮಾಡಿರುವುದು ಖಂಡನೀಯ. ಗೋವುಗಳಿಗೆ ಮೀಸಲಿಟ್ಟ ಜಾಗ ಹಸ್ತಾಂತರ ಕೆಟ್ಟ ಕೆಲಸ. ಗೋವುಗಳನ್ನ ಉಳಿಸುವ ಬದಲು ರಾಷ್ಟ್ರದ್ರೋಹಿಗಳಿಗೆ ರಕ್ಷಣೆ ಕೊಡ್ತಾ ಇದೆ ಸರ್ಕಾರ ಅಂತ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ. ರಾಜ್ಯ ಸರ್ಕಾರದ ಒಟ್ಟು ನಿಲುವು ಅತ್ಯಂತ ಆಶ್ಚರ್ಯ ಮೂಡುತ್ತೆ ಮತ್ತು ಯಾವ ನಿರ್ಧಾರ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಕೂಡ ನಿರ್ದಿಷ್ಟವಾದಂಥ ಯೋಚನೆ ಇಲ್ಲ ಅಂತ ಅನಿಸುತ್ತೆ ನಮಗೆ. ಚಾಮರಾಜಪೇಟೆಯಲ್ಲಿ ಹಲವಾರು ದಶಕಗಳಿಂದ ಕಾರ್ಯನಿರ್ವಹಿಸ್ತಿರುವಂಥ ಪಶುಸಂಗೋಪನಾ ಆಸ್ಪತ್ರೆ, ಆ ಆಸ್ಪತ್ರೆಯಲ್ಲಿ ಸುಮಾರು 10 ಪ್ರದೇಶಗಳಿಗೆ ಬೇಕಾದಂಥ ಅನುಕೂಲಗಳನ್ನು ಗೋವುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಆಸ್ಪತ್ರೆಯನ್ನು ಯಾವ ಯೋಚನೆಯೂ ಇಲ್ಲದೆ ಪಶುಸಂಗೋಪನೆಗೆ ಮೀಸಲಿರುವಂಥ ಆಸ್ಪತ್ರೆ ಮತ್ತು ಆ ಜಾಗವನ್ನು 2 ಎಕರೆ ಜಾಗವನ್ನು ಪಶುಸಂಗೋಪನಾ ಇಲಾಖೆಯಿಂದ ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಿದ್ದು ಅತ್ಯಂತ ಬೇಸರದ ಮತ್ತು ನೋವಿನ ಸಂಗತಿ. ಯಾರಿಗೇ ಕೊಡಬೇಕಾಗಿದ್ರೆ, ಅದು ಅಲ್ಪಸಂಖ್ಯಾತ ಇರಲಿ ಹಿಂದುಳಿದ ವರ್ಗ ಇರಲಿ, ಯಾರಿಗೆ ಕೊಡಬೇಕಾಗಿದ್ರೂ ಕೂಡ ಸರ್ಕಾರವನ್ನು ಕಾದಿರಿಸಿದ ಜಾಗ ಅಂತ ಇರುತ್ತೆ. ಅದನ್ನು ಕೊಡೋದು ಬಿಟ್ಟು ಪಶುಸಂಗೋಪನಾ ಇಲಾಖೆ ಮತ್ತು ಪಶು ಆಸ್ಪತ್ರೆ ಇರುವಂಥ ಜಾಗವನ್ನು ಏಕಾಏಕಿ ನಿರ್ಧಾರ ತೆಗೆದುಕೊಂಡು ಆ ಪಶುಗಳಿಗೆ ಮಾಡಿರುವಂಥ ಅನ್ಯಾಯ ಅತ್ಯಂತ ಖಂಡನೀಯ ಅಂತ ನಾನು ಉಲ್ಲೇಖ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.